ಗುರು, ನೀವೇನಾದ್ರು ವೈನಾಡು ಟ್ರಿಪ್ಗೆ ಪ್ಲ್ಯಾನ್ ಹಾಕಿದ್ದೀರಾ? ಹಾಗಾದರೆ ಖಂಡಿತ ವೀಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಗುರು, ನಾವಿಲ್ಲಿ 2 ಡೇಸ್ ಪ್ಯಾಕೇಜನ್ನು ತಗೊಂಡಿದ್ವಿ. ಸೊ ನಿಮಗೆ ಈ 2 ಡೇಸ್ ಪ್ಯಾಕೇಜ್ಗೆ ಎಷ್ಟಾಗುತ್ತೆ ಅಂತ ಹೇಳೋದಾದರೆ 58,000 ರೂಪಾಯಿ ಆಗುತ್ತೆ. ಸೊ ನಾವು 7 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಸೊ ನೀವು ಹೋದ್ರು ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ. ಸೊ ನಿಮಗೆ ಡಿವೈಡ್ ಮಾಡ್ತು ಅಂದರೆ ಒಂದು ಜನ ಫರ್ ಹೆಡ್ಗೆ ಬಂದ್ಬಿಟ್ಟು ಒಂದು 8,000 ರೂಪಾಯಿ ಬೀಳೋದು ಅಷ್ಟೇ. ಸೊ ಕಮ್ಮಿ ಬಜೆಟಲ್ಲೇ ನೀವು ಕೇರಳ ನೋಡ್ಬೇಕಾದ್ರೆ ಸಕ್ಕದಾಗೈತೆ. ಗುರು ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಾ ಅದೇ ನಮ್ಮ ರೂಮು. ಸೊ ನಿಮಗೆ ಇದರಲ್ಲಿ ಏನೇನು ಫೆಸಿಲಿಟಿ ಐತೆ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ, ಬನ್ನಿ. ನೋಡಿ, ಪಕ್ಕದಲ್ಲೇ ನೋಡ್ತಂದರೆ ಸ್ವಿಮ್ಮಿಂಗ್ ಫೂಲ್ ಐತೆ. ಸೊ ನಿಮ್ಮ ಫ್ಯಾಮಿಲಿ ಬಂದರೂ ಸರಿ, ಬ್ಯಾಚುಲರ್ ಬಂದರೂ ಸರಿ, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಸೊ ಅದಾದಮೇಲೆ ರೂಮಿಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಬಂದ್ಬಿಟ್ಟು ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡಿಕೊಂಡು ಸೊ ಅದಾದಮೇಲೆ ನಾವು ಲಂಚಿಗೆ ಬಂದ್ವಿ. ಸೊ ಲಂಚಲ್ಲಿ ನೋಡಬೇಕಾದ್ರೆ ಬ್ರೆಡ್ ಜಾಮ್ ನಿಮಗೆ ಇದೆಲ್ಲ ಕೊಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು. ಸೊ ಆದಮೇಲೆ ಅಲ್ಲಿ ಕಾಣಿಸ್ತೈತಿಲ್ಲ ಅದೇ ನಮ್ಮ ಟ್ರಾವೆಲು. ಸೊ ನಾವು ನೋಡಿ ಇಲ್ಲಿ 7 ಜನ ಹೋಗಿದ್ವಿ ಫ್ರೆಂಡ್ಸು. ಗುರು ಅಂತೂ ಟಿಕೆಟ್ ತಗೊಂಡು ನೋಡಿ ಗೇಟ್ ಒಳಗಡೆ ಪಾಸ್ ಆಗ್ತಾಯಿದ್ದೀವಿ ಹಿಲ್ಸನ್ನು ಹತ್ತೋಕ್ಕೆ. ಸೊ ಬನ್ನಿ, ಇದರಲ್ಲಿ ಹಿಲ್ಸ್ ನಿಮ್ಗೆ ಯಾವ ಥರ ಐತೆ ಅಂತ ನಾನು ವೀಡಿಯೋ ಮುಖಾಂತರ ತೋರಿಸ್ತೀನಿ. ಗುರು, ಬೆಟ್ಟ ಅಂತೂ ತುಂಬ ಎತ್ತರವಾಗೈತೆ, ಹತ್ತೋಕ್ಕೆ ತುಂಬಾ ಕಷ್ಟ. ನೋಡಿ ಇಷ್ಟೊಂದು ಡೌನ್ ಐತೆ ಅಂತ. ಸೊ ಎಲ್ಲದ್ರೂ ಒಂದೇ ಸಮ ಹತ್ತೋಕ್ಕಾಗ್ತಲ್ಲ, ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿನೇ ಎಲ್ಲ ಒಬ್ಬೊಬ್ಬರಾಗಿ ಹತ್ತಾ ಇರೋದು. ಸೊ ಇದರಲ್ಲಂತೂ ಸ್ಲಿಮ್ ಇರೋರು ಬಂತು ಅಂದರೆ ಅವ್ರ ಕೈಲಿ ಹತ್ತೋಕ್ಕೆ ಆಗಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ವ್ಯೂ ಪಾಯಿಂಟು. ಸೊ ನಾವು ಹೋಗಿ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರ ಕೈಲೂ ಬೆಟ್ಟನ ಹತ್ತೋಕ್ಕಾಗ್ತಾ ಇಲ್ಲ. ಸೊ ಫೈನಲಿ ಬಂದ್ವಿ ಗೈಸ್. ಸೊ ಗೈಸ್ ಫೈನಲಿ ಹಿಲ್ಸ್ ಎಲ್ಲ ಹತ್ತಾಯಿತು. ಸೊ ಇವಾಗ ಡೌನ್ ಒಳಗಡೆ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಈ ಗುಹೆಯಲ್ಲಿ ಬಂದ್ಬಿಟ್ಟು ಒಂದು 300 ವರ್ಷಗಳ ಹಿಂದೆ ಆದಿಮಾನವರು ಇಲ್ಲಿ ವಾಸಿಸ್ತಾ ಇದ್ರು. ಸೊ ಅಲ್ಲಿ ನಿಮ್ಗೇನು ಡಿಸೈನ್ ಎಲ್ಲ ಕಾಣ್ತೈತಲ್ಲ ಅದೆಲ್ಲ ಅವರನ್ನೇ ಕೆತ್ತನೆ ಮಾಡಿದ್ದು. ಸೊ ಇದೊಂದು 300 ವರ್ಷಗಳ ಹಿಂದೆ ಹಳೆಯ ಗುಹೆಗಳಿದ್ದು. ಸೊ ಮೇಲ್ಗಡೆ ಕಾಣಿಸ್ತೈತಲ್ಲ ಕಲ್ಲು ನೋಡಿ, ಈ ಗುಹೆ ಒಳಗಡೆ ಆದಿಮಾನವರು ಕಾಡು ಮನುಷ್ಯರೆಲ್ಲ ವಾಸಿಸ್ತಾ ಇದ್ದ ಸ್ಥಳ. ಸೊ ಆ ಪಾಯಿಂಟ್ಗೆ ನಾವು ಅಂತೂ ವ್ಯೂ ಪಾಯಿಂಟ್ ಬಂದಾಯಿತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡಿದ್ದೀವಿ, ನಾವು ಕೆಳಗಡೆ ಡೌನಲ್ಲಿ ಹೋಗ್ತಾ ಇದೀವಿ ಮತ್ತೆ. ಸೊ ಗೈಸ್ ಫೈನಲಿ ಬ್ಯಾಂಗ್ಳೂರು ಬಂದಿದ್ವಿ. ಬ್ಯಾಂಗ್ಳೂರಿಂದ ಮೈಸೂರು ಪ್ಯಾಲೇಸ್ ಬಂದ್ಬಿಟ್ಟು ಮೈಸೂರು ಪ್ಯಾಲೇಸಿಂದ ಬಂಡೀಪುರ ಬಂದ್ವಿ. ಸೊ ಬಂಡೀಪುರ ಬಂದಾದ್ಮೇಲೆ ಕೇರಳಕ್ಕೆ ಬಂದ್ವಿ. ಸೊ ಕೇರಳದಿಂದ ವಯನಾಡು ಅಂತ ಒಂದು ಪ್ಲೇಸ್ ಬಂದ್ವಿ. ಸೊ ಕೆಳಗಡೆನೇ ನಮಗೆ ಪಾರ್ಕಿಂಗ್ ಪ್ಲೇಸ್ ಮುಗೀತು. ಸೊ ಅದಾದಮೇಲೆ ಗಾಡಿ ಬರಲ್ಲ. ಸೊ ಅದಾದಮೇಲೆ 2 ಕಿಲೋಮೀಟ್ರು ಹೀಲ್ಸನ್ನು ಹತ್ತಬೇಕು. ಸೊ ವ್ಯೂ ಪಾಯಿಂಟ್ಗೂ ಬಂದಾಯಿತು. ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಅದು ಗುಹೆ ಎಲ್ಲ ನೋಡಿಕೊಂಡು ಸೊ ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿದ್ರಲ್ಲ, ಫೈನಲಾಗಿ ಹೀಲ್ಸ್ ಮಾತ್ರ ತುಂಬ ಎತ್ತರವಾಗಿ ಐತೆ, ಹತ್ತಕ್ಕೆ ತುಂಬಾ ಕಷ್ಟ. ಸೊ ಬಂದರೆ ಫ್ಯಾಮಿಲಿ ಜೊತೆ ಬನ್ನಿ, ಸೂಪರಾಗಿರುತ್ತೆ. ಸೊ ಗೈಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಕಾಫಿ ಬೀಜನ ನಿಮಗೆ ರುಬ್ಬಿ ಆ ಮಿಷಿನಲ್ಲಿ ನಿಮಗೆ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಡ್ತಾರೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು 150 ರೂಪಾಯಿ ಒಂದು ಬಾಕ್ಸ್ ಬರುತ್ತೆ. ಸೊ ಪ್ಯೂರ್ ಕಾಫಿ ಪೌಡರ್ ನಿಮಗೆ ಇದು.